ಎಲ್ಲರಿಗೂ ನಮಸ್ಕಾರಗಳು. 80ನೇ ಸ್ವಾತಂತ್ರ್ಯೋತ್ಸವ ಗಣಕರಂಗ ಕಥಾಸ್ಪರ್ಧೆ 2026 ಹೆಜ್ಜೆಗಳು. ನನ್ನ ಹೆಸರು ಶಂಕ್ರಮ್ಮ ಗಾಡರ್, ಅಟ್ ಪೋಸ್ಟ್ ಹವೇಲಿ, ತಾಲೂಕು, ಜಿಲ್ಲಾ ಬಾಗಲಕೋಟ್. ನನ್ನ ಕಥೆಯ ಶೀರ್ಷಿಕೆ ಅವಳ ಹೆಜ್ಜೆ. ಆಗ ತಾನೇ ನೇಸರನು ಗರ್ಭದೊಡಲಿನಿಂದ ಹೊರಬರುತ್ತಿದ್ದ. ಮುತ್ತೈದೆಯ ಹಣೆಯ ಮೇಲಿನ ತಿಲಕದಂತೆ ಕೆಂಪುಂಡೆಯ ಚುಮುಚುಮು ಬೆಳಕು. ಹಕ್ಕಿಗಳ ಇಂಚರವು ಕರ್ಣಗಳಿಗೆ ಸಂಗೀತದ ರಸದೌತಣವನ್ನು ಉಣಬಡಿಸುತ್ತಿತ್ತು. ನಿಸರ್ಗದ ಆಹ್ಲಾದತೆಯು ಮನಸೂರೆಗೊಂಡಿತ್ತು. ಹಳ್ಳಿಯ ಅಲಾರಾಂದಂತಿರುವ ಮಲ್ಲಜ್ಜಿಯ ಕೋಳಿಯು ಕೊಕ್ಕೊ ಎಂದು ಕೂಗುತ್ತಾ ಜನರನ್ನು ಎಬ್ಬಿಸಿ ಅವರವರ ಕೆಲಸಗಳಿಗೆ ಕಳಿಸುತ್ತಿತ್ತು. ಹಳ್ಳಿಯ ವಾಲಿಕಾರ ಮಂಜನ್ನ ಏದುಸಿರು ಬಿಡುತ್ತಾ ಮಲ್ಲಜ್ಜಿ ಮಲ್ಲಜ್ಜಿ ಎಂದು ಒಂದೇ ಸಮನೆ ಕೂಗುತ್ತಾ ಮಲ್ಲಜ್ಜಿಯ ಗುಡಿಸಲಿಗೆ ಓಡೋಡಿ ಬಂದ. ಯಾರಪ್ಪ ಎನ್ನುತ್ತಾ ತನ್ನ ಸೀರೆ ಸೆರಗನ್ನು ತಲೆ ಮೇಲೆ ಹೊದ್ದು ಹೊರಬಂದಳು ಮಲ್ಲಜ್ಜಿ. ಮಂಜನ್ನ ಗಾಬರಿಯಾಗಿದ್ದ. ಅವನ ಬಾಯಿಂದ ಮಾತೇ ಹೊರಡುತ್ತಿಲ್ಲ. ಒಂದೇ ಸಮನೆ ತೇಕುತ್ತಿದ್ದಾನೆ. ಅವನನ್ನು ನೋಡಿದ ಮಲ್ಲಜ್ಜಿ, ಅರೆ ಮಂಜನ್ನ, ಏನಾಯಿತು? ಯಾಕಿಷ್ಟು ಗಾಬರಿಯಾಗಿದ್ದೀಯ ಎಂದು ಕೇಳಿದಳು. ಮಂಜನ್ನ ನಡುಗುತ್ತಾ ನಿಧಾನವಾಗಿ ಸಾವರಿಸಿಕೊಂಡು, ಅಜ್ಜಿ, ನಿನ್ನೆ ರಾತ್ರಿ ನಮ್ಮೂರಿನ ಸಾಹುಕಾರ ಮಲ್ಲಣ್ಣನ ಮಗಳು ರತ್ನಾಳಿಗೆ ಯಾರೋ ಪುಂಡರು ಆಸಿಡ್ ದಾಳಿ ಮಾಡಿದ್ದಾರೆ. ಅವಳನ್ನು ಪಟ್ಟಣದ ದೊಡ್ಡ ಆಸ್ಪತ್ರೆಗೆ ಸೇರಿಸಿದ್ದಾರೆ. ಮುಖವೆಲ್ಲ ಸುಟ್ಟು ಹೋಗಿದೆಯಂತೆ. ದಾರಿ ಕಾಣದೆ ಸಾಹುಕಾರ ಮಲ್ಲಣ್ಣ ಮತ್ತು ಗೌಡತಿ ಮಗಳಿಗೆ ಹೀಗಾಯಿತೆಂದು ಎದೆ ಬಡಿದುಕೊಂಡು ಗೊಳೋ ಅಂತ ಅಳುತ್ತಿದ್ದಾರೆ. ಅವರು ಅಳುವುದನ್ನು ನೋಡಿದರೆ ಕರುಳು ಕಿತ್ತು ಬರುತ್ತಿದೆ ಎಂದ ಮಂಜನ್ನ. ಇದ ಕೇಳಿದ ಮಲ್ಲಜ್ಜಿ, ಅಯ್ಯೋ, ನಮ್ಮೂರಿನ ದೇವರ ಮಗಳಿಗೆ ಹೀಗಾಯಿತೆ ಎನ್ನುತ್ತಾ ಲಘು ಬಗೆಯಿಂದ ಸಾಹುಕಾರನ ಮನೆಗೆ ದೌಡಾಯಿಸಿದಳು. ನಡೆದ ವೃತ್ತಾಂತವನ್ನು ತಿಳಿದಳು. ಪಟ್ಟಣದಲ್ಲಿ PUC ಓದುತ್ತಿದ್ದ ರತ್ನದಂತಹ ಹುಡುಗಿ. ಓದಿನಲ್ಲಿ ಸದಾ ಮುಂದು. ಯಾರಿಗೂ ಕೇಡನ್ನು ಬಯಸಿದವಳಲ್ಲ. ತಾನು ಓದಿ ವೈದ್ಯಳಾಗಿ ತಮ್ಮೂರಿನಲ್ಲಿ ಆಸ್ಪತ್ರೆ ಕಟ್ಟಿಸಿ ಬಡವರ ಸೇವೆ ಮಾಡಬೇಕೆಂಬುದು ಅವಳ ಜೀವನದ ಮಹದಾಶೆಯಾಗಿತ್ತು. ಅದಕ್ಕೆಂದೇ ಅವಳು ಕಷ್ಟಪಟ್ಟು ಹಗಲಿರುಳೆನ್ನದೆ ಓದುತ್ತಿದ್ದಳು. ಕರುಣಾಮಯಿ, ಒಳ್ಳೆಯ ಹೃದಯದ ಹುಡುಗಿಗೆ ಹೀಗಾಯಿತಲ್ಲ ಎಂದು ಮಲ್ಲಜ್ಜಿ ಕಣ್ಣೀರು ಹಾಕಿದಳು. ನಿನ್ನೆ ರಾತ್ರಿ ರತ್ನ ತನ್ನ ಗೆಳತಿಯನ್ನು ಕಾಣಲು ಹೊರಹೋಗುತ್ತಿದ್ದಾಗ ಪುಂಡರು ಅವಳನ್ನು ಚುಡಾಯಿಸಿದ್ದಾರೆ. ಆಗ ರತ್ನ ಧೈರ್ಯದಿಂದ ಅವರನ್ನು ಮಟ್ಟ ಹಾಕಲು ಮುಂದೆ ಬಂದಾಗ ಪುಂಡರು ರತ್ನಾಳ ಮುಖಕ್ಕೆ ಆಸಿಡ್ ಎರಚಿ ಪರಾರಿಯಾಗಿದ್ದಾರೆ. ದಾರಿ ಹೋಕರು ತೀವ್ರ ಗಾಯಗೊಂಡಿದ್ದ ರತ್ನಾಳನ್ನು ಪಟ್ಟಣದ ದೊಡ್ಡ ಆಸ್ಪತ್ರೆಗೆ ದಾಖಲಿಸಿ ಮಲ್ಲಣ್ಣನಿಗೆ ವಿಷಯ ಮುಟ್ಟಿಸಿದ್ದಾರೆ. ಮಲ್ಲಣ್ಣನ ಗೋಳು, ಗೌಡತಿಯಕ್ಕನ ಅಳು ಕರುಳು ಹಿಂಡಿದಂತಾಗೈತಿ ಎಂದ ಮಂಜನ್ನ. ಸುಮಾರು 5-6 ತಿಂಗಳು ಪ್ರಜ್ಞಾಹೀನ ಸ್ಥಿತಿಯಲ್ಲೇ ಜೀವಂತ ಶವವಾಗಿ ಹಾಸಿಗೆಯಲ್ಲೇ ಬಿದ್ದಿದ್ದಾಳೆ ರತ್ನಾಳ ತಾಯಿ ಕಂಡ ದೇವರಲ್ಲಿ ಹರಕೆ ಹೊತ್ತಿದ್ದಾಗಿತ್ತು. ಕಂಡವರ ಕೈಕಾಲು ಹಿಡಿದು ನನ್ನ ಮಗಳನ್ನು ಬದುಕಿಸಿಕೊಡಿ ಎಂದು ಅಂಗಲಾಚಿದ್ದಾಗಿತ್ತು. ಆದರೆ ಯಾವುದೇ ಪ್ರಯೋಜನವಾಗಿರಲಿಲ್ಲ. ಇನ್ನೇನು ಬದುಕು ಬರಡಾಯಿತು, ಎಲ್ಲ ಮುಗಿದೇ ಹೋಯಿತು ಎಂದು ಗೌಡತಿ ಹತಾಶಳಾಗಿ ಜೀವನದಲ್ಲಿ ರತ್ನ ಬದುಕುತ್ತಾಳೆಂಬ ಭರವಸೆಯನ್ನೇ ಕಳೆದುಕೊಂಡು ಬಿಟ್ಟಿದ್ದಳು. ಅಷ್ಟರಲ್ಲಿ ಗೌಡತಿಯ ಕೊನೆಯ ಮನವಿ ದೇವರ ಬಾಗಿಲಿನ ಕದೆ ತಟ್ಟಿತ್ತು. ರತ್ನ ಪುನಃ ಪ್ರಜ್ಞಾವಸ್ಥೆಗೆ ಬರತೊಡಗಿದಳು. ಸುಮಾರು 1 ವರ್ಷ ಕಳೆಯಿತು. ರತ್ನ ಈಗ ನಿಧಾನವಾಗಿ ಆಸ್ಪತ್ರೆಯಲ್ಲೇ ಚೇತರಿಸಿಕೊಳ್ಳತೊಡಗಿದಳು. ಒಂದು ದಿನ ರತ್ನ ತನ್ನ ತಾಯಿಯನ್ನು ಕರೆದು, ಅಮ್ಮ, ನಾನು ಸ್ವಲ್ಪ ಬಾಯಿ ತೊಳ್ಕೋಬೇಕು, ಅಂಟಂಟಾಗಿದೆ ಎಂದಳು. ಸರಿ ಕಂದ, ಇಲ್ಲೇ ವಾಶ್ ಮಷೀನ್ ಇದೆ, ಬಾ ಎಂದು ತಾಯಿ ಕೈ ಹಿಡಿದು ಮೆಲ್ಲಗೆ ಎಬ್ಬಿಸಿ ಕರೆತಂದಳು. ಬಾಯಿ ತೊಳೆದುಕೊಂಡ ರತ್ನ ಮೆಲ್ಲಗೆ ಅಲ್ಲಿದ್ದ ಕನ್ನಡಿಯೆಡೆಗೆ ನೋಡಿದಳು.
ತಕ್ಷಣವೇ ಚಿಟ್ಟನೆ ಚೀರಿದಳು. ಏನಾಯಿತು ರತ್ನ, ಯಾಕಮ್ಮ ಚೀರುತ್ತಿದ್ದೀಯಾ ಎಂದು ಗಾಬರಿಯಿಂದ ಕೇಳಿದಳು ಅಮ್ಮ. ಕನ್ನಡಿಯ ಕಡೆಗೆ ಕೈ ತೋರಿಸಿ, ಯಾರಮ್ಮ ಇದು? ಈ ಕನ್ನಡಿಯೊಳಗೆ ಇದ್ದದ್ದು ಎಷ್ಟೊಂದು ಭಯಂಕರವಾಗಿದೆಯಲ್ಲಮ್ಮ ಆ ಪ್ರತಿಬಿಂಬ ಎಂದಳು ರತ್ನ. ಹೌದಮ್ಮ, ಪ್ರತಿಬಿಂಬ ಭಯಂಕರವಾದರೂ ಅದರೊಳಗಿನ ಮನಸ್ಸು ಮಾತ್ರ ತುಂಬಾ ಮೃದುವಾಗಿದೆಯಮ್ಮ. ಅದೊಂದು ಶ್ರೇಷ್ಠ ಹೃದಯ, ಇತರರ ನೋವಿಗೆ ಮಿಡಿಯುವ ಹೃದಯ. ಬಾಹ್ಯ ಆಕಾರ ನೋಡಿ ಹೆದರಬೇಡಮ್ಮ ಎಂದಳು ತಾಯಿ. ಯಾರಮ್ಮ ಅದು, ಈಗೇಕೆ ಇದೆ ಎಂದು ತಾಯಿಯನ್ನು ಪರಿಪರಿಯಾಗಿ ಕೇಳಿದಳು. ಆಗ ತಾಯಿ ಭಾರವಾದ ಹೃದಯದೊಂದಿಗೆ ಮನಸ್ಸು ಕಲ್ಲು ಮಾಡಿಕೊಂಡು, ಆ ಪ್ರತಿಬಿಂಬ ನಿನ್ನದೇ ಕಂದ ಎಂದು ನಡೆದಿದ್ದನ್ನು ತಿಳಿಸಿದಳು. ರತ್ನ, ಇಲ್ಲ ಇಲ್ಲ, ಅದು ನಾನಲ್ಲ, ನನ್ನ ಮುಖ ಹಾಗಿಲ್ಲ ಎನ್ನುತ್ತಾ ಕನ್ನಡಿಯನ್ನು ಮತ್ತೆ ಮತ್ತೆ ನೋಡಿದಳು. ಮತ್ತೆ ಆ ಭಯಂಕರವಾದ ಪ್ರತಿಬಿಂಬ. ವಾಸ್ತವ ಸ್ಥಿತಿಯನ್ನು ಒಪ್ಪಿಕೊಳ್ಳಲು ಸಿದ್ಧವಿರಲಿಲ್ಲ ರತ್ನಾಳ ಮನಸ್ಸು. ಆ ಕರಾಳ ರಾತ್ರಿ ರತ್ನಾಳ ಜೀವನವನ್ನೇ ಬದಲಾಯಿಸಿಬಿಟ್ಟಿತ್ತು. ಅವಳು ತನ್ನ ಗುರುತನ್ನೇ ಕಳೆದುಕೊಂಡಿದ್ದಳು. ಆ್ಯಸಿಡ್ ದಾಳಿಯ ನಂತರ ದೈಹಿಕ ನೋವಿನೊಂದಿಗೆ ಮಾನಸಿಕವಾಗಿಯೂ ಕುಗ್ಗಿ ಹೋದಳು. ತೀರಾ ನೋವನ್ನು ಅರಗಿಸಿಕೊಳ್ಳಲಾಗದೆ ತೀವ್ರ ನೊಂದುಕೊಂಡು ಖಿನ್ನತೆಗೆ ಒಳಗಾದಳು. ಅವಳಿಗೆ ಜೀವನವೇ ಬೇಡವೆನ್ನಿಸಿತು. ಈ ವಿಕಾರವಾದ ಮುಖದೊಂದಿಗೆ ಪ್ರಪಂಚದಲ್ಲಿ ಬದುಕುವುದಾದರೂ ಹೇಗೆ? ಸಮಾಜದ ಅಪಹಾಸ್ಯವನ್ನು ಸಹಿಸಿಕೊಳ್ಳುವುದಾದರೂ ಹೇಗೆ? ತಾನು ಎಲ್ಲರೊಂದಿಗೆ ಬೆರೆಯುವುದಾದರೂ ಹೇಗೆ ಎಂಬೆಲ್ಲ ನೂರಾರು ಚಿಂತೆಗಳು ಅವಳನ್ನು ಘಾಸಿಗೊಳಿಸಿದವು. ಅಷ್ಟೊತ್ತಿಗಾಗಲೇ ರತ್ನ ಸುಮಾರು 30 ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದಳು. ತಂದೆ ಹೇಗಾದರೂ ಮಾಡಿ ಇದ್ದೊಬ್ಬ ಮಗಳನ್ನು ಬದುಕಿಸಲೇಬೇಕೆಂದು ಪಣತೊಟ್ಟು ಇದ್ದ ಎಲ್ಲ ಹೊಲ ಮನೆ ಮಾರಿ ಮಗಳಿಗೆ ಚಿಕಿತ್ಸೆ ಕೊಡಿಸಿ ಬೀದಿಗೆ ಬಂದಿದ್ದ. ಆದರೆ ಸದ್ಯ ರತ್ನಾಳಿಗೆ ಬದುಕೆಂಬುದೇ ದುಸ್ತರವಾಗಿ ಬಿಟ್ಟಿತು. ತಾನಿನ್ನು ಬದುಕಿದ್ದು ಪ್ರಯೋಜನವಿಲ್ಲ. ತನ್ನ ಕನಸು, ತನ್ನ ಉದಾತ್ತ ಚಿಂತನೆ ಎಲ್ಲ ಮಣ್ಣು ಪಾಲಾದವು ಎಂದು ತಿಳಿದ ರತ್ನ ಒಂದು ದಿನ ತನ್ನ ತಾಯಿಯ ಸೀರೆಯಿಂದ ನೇಣಿಗೆ ಶರಣಾಗಬೇಕೆಂದು ತೀರ್ಮಾನಿಸಿದಳು. ಅಷ್ಟರಲ್ಲಿ ಅವಳ ತಾಯಿ, ಇಗೋ ನೋಡು ರತ್ನ, ಮುಂದಿನ ವಾರ ನಿನ್ನನ್ನು ಆಸ್ಪತ್ರೆಯಿಂದ ಡಿಸ್ಚಾರ್ಜ್ ಮಾಡುತ್ತೇನೆಂದು ವೈದ್ಯರು ಹೇಳಿದ್ದಾರೆ. ಅದಕ್ಕಾಗಿ ನೀನು ಸರಿಯಾಗಿ ಊಟ ಮಾಡಿ ಮಾತ್ರೆ ತೆಗೆದುಕೊಳ್ಳಬೇಕು. ನಿನಗೆ ಊಟ ತರಲು ಹೋಗುತ್ತೇನೆ, ಸ್ವಲ್ಪ ಎದ್ದು ಕುಳಿತು ಸುಧಾರಿಸಿಕೊ ಎಂದು ಹೇಳಿ ಹೊರಹೋದಳು. ರತ್ನ ಹಾಸಿಗೆಯಲ್ಲೇ ಮಲಗಿದ್ದಾಳೆ. ಕಣ್ಣಂಚು ಜಿನುಗುಡುತ್ತಿದೆ. ಅಂತರಂಗದ ತಲ್ಲಣದೊಂದಿಗೆ ಎದ್ದ ರತ್ನ ತಾನಿನ್ನು ತಡ ಮಾಡಬಾರದು. ತಾನು ಬದುಕಿದ್ದು ಸತ್ತಂತೆ ಎಂದು ತಿಳಿದು ಅಲ್ಲೇ ಇದ್ದ ತನ್ನ ತಾಯಿಯ ಸೀರೆಯ ಕಡೆಗೆ ಕಣ್ಣು ಹಾಯಿಸಿದಳು. ಮೇಲಿದ್ದ ಸೀಲಿಂಗ್ ಫ್ಯಾನ್ಗೆ ಸೀರೆಯನ್ನು ಸಿಕ್ಕಿಸಿ ಉರುಳು ಹಾಕಿಕೊಳ್ಳಬೇಕೆಂದು ತೀರ್ಮಾನಿಸಿದಳು. ಅಂತೆಯೇ ನೇಣಿನ ಕುಣಿಕೆಯನ್ನು ಸಿದ್ಧಪಡಿಸಿ ಕೊರಳಿಗೆ ಕಟ್ಟಿಕೊಂಡದ್ದು ಆಯಿತು. ಇನ್ನೇನು ನೇಣಿಗೆ ಶರಣಾಗುವಷ್ಟರಲ್ಲಿ ಪಾನಿಪುರಿ ಪಾನಿಪುರಿ ಎಂಬ ಜೋರಾದ ಶಬ್ದ ರತ್ನಾಳ ಕಿವಿಗೆ ತಾಕಿತು. ಕುಣಿಕೆಯೊಳಗಿಂದ ಕತ್ತನ್ನು ತಿರುಗಿಸಿ ಕಿಟಕಿಯಾಚೆಗೆ ಕಣ್ಣು ಹಾಯಿಸಿದಳು. ಅಲ್ಲೊಂದು ಆಶ್ಚರ್ಯ ಕಾದಿತ್ತು. ಸ್ವಂಟದ ಕೆಳಭಾಗದಿಂದ ದೇಹದ ಸ್ವಾಧೀನವೇ ಇಲ್ಲದ ಸುಮಾರು 20 ವರ್ಷದ ಹುಡುಗಿ ತನ್ನ ವೀಲ್ ಚೇರ್ ಮೇಲೆ ಕುಳಿತು ಚಕ್ರ ತಿರುಗಿಸುತ್ತಾ ಪಾನಿಪುರಿಯ ವ್ಯಾಪಾರ ಮಾಡುತ್ತಿದ್ದಾಳೆ. ಪಕ್ಕದಲ್ಲೇ ಅವಳ ವೃದ್ಧ ಅಂಧಕರಾದ ತಂದೆ ತಾಯಿಗಳು ಕೆಲಸ ಮಾಡಲು ಶಕ್ತರಿಲ್ಲದಿದ್ದರೂ ಮಗಳಿಗೆ ಸಹಾಯಕರಾಗಿ ನಿಂತಿದ್ದಾರೆ. 20 ವರ್ಷದ ದೇಹದ ಸ್ವಾಧೀನವಿಲ್ಲದ ಹುಡುಗಿಯ ಸ್ವಾವಲಂಬಿ ಬದುಕು ಕ್ಷಣಕಾಲ ರತ್ನಾಳ ಮನಕಲಕಿತು. ಈ ದೃಶ್ಯ ರತ್ನಾಳಿಗೆ ಹೊಸ ಹೆಜ್ಜೆಯನ್ನಿರಿಸಲು ಪ್ರೇರೇಪಿಸಿತು. ತಕ್ಷಣವೇ ತನ್ನ ತಂದೆ ತಾಯಿಯನ್ನು ನೆನಪಿಸಿಕೊಂಡಳು. ನನಗಾಗಿ ನನ್ನ ತಂದೆ ಇದ್ದ ಹೊಲ ಮನೆ ಮಾರಿ ಬೀದಿಗೆ ಬಂದಿದ್ದಾರೆ. ಈಗ ನಾನು ಆತ್ಮಹತ್ಯೆ ಮಾಡಿಕೊಂಡರೆ ಅವರು ಖಂಡಿತವಾಗಿಯೂ ಬದುಕುವುದಿಲ್ಲ. ಕುರೂಪ ಬಂದಿರುವುದು ನನ್ನ ಬಾಹ್ಯ ಸೌಂದರ್ಯಕ್ಕೆ ಹೊರತು ಆಂತರಿಕ ಸೌಂದರ್ಯಕ್ಕಲ್ಲ
ಎಂದುಕೊಳ್ಳುತ್ತಿದ್ದಂತೆಯೇ ಕೊರಳಿಗೆ ಹಾಕಿಕೊಂಡಿದ್ದ ಉರುಳನ್ನು ಕಿತ್ತೆಸೆದಳು. ಅಷ್ಟರಲ್ಲಿ ಅವಳ ತಾಯಿ, ಇಗೋ ರತ್ನ, ಊಟ ತಂದಿದ್ದೇನೆ, ಊಟ ಮಾಡು ಎಂದಳು. ತನ್ನ ತಾಯಿಯನ್ನು ತದೇಕ ಚಿತ್ತದಿಂದ ನೋಡಿ ಗಟ್ಟಿಯಾಗಿ ತಬ್ಬಿಕೊಂಡು ಜೋರಾಗಿ ಹತ್ತು ಬಿಟ್ಟಳು. ನಂತರ ಸುಧಾರಿಸಿಕೊಂಡು ತಾಯಿ ತಂದ ಊಟವನ್ನು ಬಲು ಸಂತಸದಿಂದ ತಿಂದಳು. ಸುಮಾರು 1 ವರ್ಷದಿಂದ ಮಗಳ ನಗುಮುಖವನ್ನೇ ನೋಡದ ತಾಯಿಗೆ ಇಂದು ರತ್ನ ಲವಲವಿಕೆಯಿಂದ ಇದ್ದದ್ದು ಕಂಡು ಜಗತ್ತನ್ನೇ ಗೆದ್ದಷ್ಟೇ ಖುಷಿಯಾಯಿತು. ರತ್ನ ಹೊಸ ಬದುಕಿನ ಕಡೆಗೆ ಹೆಜ್ಜೆ ಇಡಲು ಸನ್ನದ್ಧಳಾಗಿ ಆಸ್ಪತ್ರೆಯಿಂದ ಮನೆಗೆ ತೆರಳಿದಳು. ರತ್ನಾಳ ವಿಕಾರವಾದ ಮುಖ ನೋಡಿದ ಹಳ್ಳಿಯ ಹುಡುಗರು ದೆವ್ವ ದೆವ್ವ ಎಂದು ಓಡತೊಡಗಿದರು. ಅಕ್ಕಪಕ್ಕದ ಜನ ನಿಮ್ಮ ಮಗಳನ್ನು ನೋಡಿ ಅಂಜಿಕೊಂಡು ನಮ್ಮ ಮಕ್ಕಳಿಗೆ ಜ್ವರ ಬರುತ್ತಿದೆ, ಆದ್ದರಿಂದ ಅವಳನ್ನು ಹೊರಗೆ ಬಿಡದಂತೆ ಅವಳ ತಂದೆ ತಾಯಿಗೆ ತಾಕೀತು ಮಾಡಿದರು. ಹಳ್ಳಿಯ ಜನರು ರತ್ನಾಳ ಬಗ್ಗೆ ಇಲ್ಲ ಸಲ್ಲದ ಕತೆ ಕಟ್ಟಿ ಅಪಹಾಸ್ಯ ಮಾಡತೊಡಗಿದರು. ಯಾರೊಬ್ಬರೂ ಅವಳೊಂದಿಗೆ ಮುಖ ಕೊಟ್ಟು ಮಾತನಾಡಲು ಮುಂದೆ ಬರಲಿಲ್ಲ. ಸಹಪಾಠಿಗಳೆಲ್ಲ ಅವಳಿಂದ ದೂರ ಸರಿದರು. ಒಂಟಿಯಾದ ಹೃದಯ ಜಂಟಿಗಾಗಿ ಹಂಬಲಿಸಿ ದೇವರಿಗೆ ಹಿಡಿ ಶಾಪ ಹಾಕಿತು. ತಾನೇನು ಪಾಪ ಮಾಡಿರುವೆನೆಂದು ಈ ಶಿಕ್ಷೆ ಎಂದು ಗೋಗರೆದಳು. ಆದರೆ ಅವಳ ಆರ್ತನಾದ ಆ ದೇವನಿಗೆ ಕೇಳಿಸದೇ ಹೋಯಿತು. ಅಂತಹ ಸಂದರ್ಭದಲ್ಲಿ ನಿನ್ನ ಜೊತೆ ನಾವಿದ್ದೇವೆ ಎಂದು ಧೈರ್ಯ ತುಂಬುತ್ತಾ ಅವಳ ಜೊತೆಯಲ್ಲಿ ಹೆಜ್ಜೆ ಹಾಕಿ ಮುನ್ನಡೆಸಿದವರೇ ಅವಳ ತಂದೆ ತಾಯಿ ಮಲ್ಲಜ್ಜಿ ಮತ್ತು ಹಳ್ಳಿಯ ವಾಲಿಕಾರ ಮಂಜಣ್ಣ. 1-2 ವರ್ಷದ ನಂತರ ಮತ್ತೆ ರತ್ನ ಮಲ್ಲಜ್ಜಿಯೊಂದಿಗೆ ಪಟ್ಟಣಕ್ಕೆ ತೆರಳಿ ತನ್ನ ಓದನ್ನು ಮುಂದುವರೆಸಿದಳು. ಆದರೆ ಕಾಲೇಜಿನಲ್ಲಿ ಯಾರೊಬ್ಬರೂ ಅವಳ ಸನಿಹ ಬರಲೇ ಇಲ್ಲ. ಎಲ್ಲರೂ ಹೆದರಿ ಅವಳಿಂದ ದೂರ ಸರಿದರು. ಆಗ ಅವಳ ಕನಸಿನ ಬತ್ತಿಗೆ ಎಣ್ಣೆ ಸುರಿದು ಪುನಃ ಹಣತೆ ಹಚ್ಚಿ ಅವಳ ಬಾಳಲ್ಲಿ ಮತ್ತೆ ನನಸಿನ ಚಿಗುರು ಮೂಡಿಸಿದವರೇ ಮಲ್ಲಜ್ಜಿ ಮತ್ತು ಮಂಜಣ್ಣ. ಕನಸಿಗೆ ಧೈರ್ಯ ಜೊತೆಯಾದರೆ ಗೆಲುವು ದೂರವಲ್ಲ, ಕಲಿಯುವ ಹೆಜ್ಜೆ ನಿಲ್ಲದಿದ್ದರೆ ಸಾಧನೆ ಅಸಾಧ್ಯವಲ್ಲ ಎಂಬುದನ್ನರಿತ ರತ್ನ ಎಲ್ಲ ನೋವನ್ನು ನುಂಗಿಕೊಂಡು ಮೌನವಾಗಿ ಸಾಧನೆಯ ಕಡೆಗೆ ಹೆಜ್ಜೆ ಹಾಕಿದಳು. ಆಗಾಗ ಕುತರ್ಕಿಗಳ ಮುಳ್ಳು ಅವಳ ಮನ ಚುಚ್ಚಿದಾಗಲೂ ಕ್ಯಾರೆ ಎನ್ನದೆ ಮುನ್ನಡೆದಳು. ಯಾಕೆಂದರೆ ಸಾಧನೆಯ ಹಾದಿಯಲ್ಲಿ ಕಲ್ಲು ಮುಳ್ಳುಗಳು ಸಹಜ. ತಾನು ಅಂದುಕೊಂಡಿದ್ದನ್ನು ಸಾಧಿಸುವವರೆಗೂ ಕಿವುಡಳಾಗಿರಬೇಕು, ಸಾಧಿಸಿದ ನಂತರ ಮೂಕಳಾಗಬೇಕು. ಖಚಿತವಾಗಿ ಗೆಲ್ಲುತ್ತೇನೆ ಎಂಬ ಮನೋಧೋರಣೆಯೊಂದಿಗೆ ಹೆಜ್ಜೆ ಹಾಕಿದವರಿಗೆ ಸೋಲಿಲ್ಲ. ಯೋಜನೆಯೊಂದಿಗೆ ಪರಿಶ್ರಮವು ಸೇರಿದಾಗ ಗೆಲುವು ಖಚಿತ ಎಂದು ತಿಳಿದಿದ್ದಳು. ಅಂತೂ ರತ್ನ ನೀಟ್ ಪರೀಕ್ಷೆಯಲ್ಲಿ ಪ್ರಥಮ ರ್ಯಾಂಕ್ ಪಡೆದು MBBSಗೆ ಸೇರಿದಳು. ಅಲ್ಲೂ ಅದೇ ನಿಂದನೆ, ತಾತ್ಸಾರ, ಒಂಟಿತನ ಅವಳನ್ನು ಹಿಂಬಾಲಿಸಿತು. ಸಣ್ಣ ಸಣ್ಣ ಸಮಸ್ಯೆಗಳ ಬಗ್ಗೆ ಹೆಚ್ಚು ತಲೆ ಕೆಡಿಸಿಕೊಳ್ಳುತ್ತಾ ಕೂಡುವ ಬದಲು ಅವು ಚಿಂತಿಸಲು ಯೋಗ್ಯವಲ್ಲದವುಗಳು ಎಂದು ತಿಳಿಯಬೇಕು. ಈ ನಿಂದನೆಗಳು, ಸಮಸ್ಯೆಗಳು ನದಿಗೆ ಸಮೀಪವಿರುವ ಒಂದು ಸಣ್ಣ ಬಂಡೆ ಹಿಂದೆ ಸದಾ ಇರುವ ಸಣ್ಣ ಸುಳಿಯಿದ್ದಂತೆ. ಈ ಚಿಕ್ಕ ಸುಳಿಗಾಳಿ ತಪ್ಪಿಸಲು ಒದ್ದಾಡುವ ನಾವು ಇಡೀ ನದಿ ಇದೆ ಎಂಬುದನ್ನು ಮರೆಯುತ್ತೇವೆ ಎಂಬ ಕಲ್ಪನಾ ಚಾವ್ಲಾಳ ಮಾತು ನಿಜವೆನಿಸಿತು. ಅವಳ ಪ್ರಗತಿಯಲ್ಲಿ ನೋವುಗಳ ಪಾತ್ರದೊಂದಿಗೆ ಬಂದ ಕಷ್ಟಗಳನ್ನು ಧೈರ್ಯದಿಂದ ಎದುರಿಸಿ ಅರ್ಥಪೂರ್ಣ ಹೆಜ್ಜೆ ಹಾಕತೊಡಗಿದಳು. ಆದರೆ ವಿಧಿ ಮತ್ತೆ ಅವಳನ್ನು ಕಾಡಿತು. ರಸ್ತೆಯ ಅಪಘಾತವೊಂದರಲ್ಲಿ ತನ್ನ ಬಲಗಾಲನ್ನು ಮುರಿದುಕೊಂಡು ಶಸ್ತ್ರಚಿಕಿತ್ಸೆಗೆ ಒಳಗಾದಳು. ಇದು ಅವಳ 31ನೇ ಶಸ್ತ್ರಚಿಕಿತ್ಸೆಯಾಗಿತ್ತು. ತಾಯಿ ಇದ್ದ ಎಲ್ಲ ಬಂಗಾರವನ್ನು ಮಾರಿ ಮಗಳ ಬೆನ್ನೆಲುಬಿಗೆ ನಿಂತಳು. ತಲ್ಲಣಗಳು ಪಕ್ಷಿಗಳಿದ್ದಂತೆ, ಅವು ಜೀವನದಲ್ಲಿ ಆಗಾಗ ಬಂದು ಹೋಗುತ್ತವೆ. ಆದರೆ ಅವು ನಮ್ಮ ಬದುಕಲ್ಲೇ ಕಾಯಂ ಆಗಿ ಗೂಡು ಕಟ್ಟಿಕೊಳ್ಳಲು ಆಸ್ಪದ ನೀಡಬಾರದು ಎಂಬ ಹಿರಿಯರ ವಾಣಿ ಅವಳನ್ನು ಮತ್ತೆ ಪುಟಿದೇಳುವಂತೆ ಮಾಡಿತು. ತನ್ನ ಓದಿನಲ್ಲಿ ಇನ್ನೂ ಹೆಚ್ಚು ಪರಿಶ್ರಮ ಹಾಕಿದಳು. ಕೊನೆಗೂ MBBS ಅನ್ನು ಅತ್ಯುನ್ನತ ಸ್ಥಾನದೊಂದಿಗೆ ಮುಗಿಸಿ ಖಾಸಗಿ ಆಸ್ಪತ್ರೆಯೊಂದರಲ್ಲಿ ವೈದ್ಯ ವೃತ್ತಿಗೆ ಸೇರಬೇಕೆಂದು ತೀರ್ಮಾನಿಸಿದಳು. ಆದರೆ ಕೆಲ ಆಸ್ಪತ್ರೆಗಳು ಅವಳ ಭಯಂಕರವಾದ ಮುಖ ನೋಡಿ ರೋಗಿಗಳು ಹೆದರುತ್ತಾರೆ ಎಂಬ ನೆಪವೊಡ್ಡಿ ಉದ್ಯೋಗ ನೀಡಲು ನಿರಾಕರಿಸಿದವು.
ಇನ್ನೂ ಕೆಲವರು ನೀವೇ ಪದೇ ಪದೇ ಶಸ್ತ್ರಚಿಕಿತ್ಸೆಗೆ ಒಳಗಾಗಿದ್ದೀರಿ. ನಿಮ್ಮಲ್ಲಿ ಇನ್ನಿತರ ರೋಗಿಗಳಿಗೆ ಚಿಕಿತ್ಸೆ ನೀಡುವ ಶಕ್ಯವಿಲ್ಲ ಎಂದು ಮೂಗು ಮುರಿದಾಗ ರತ್ನ ನಿರಾಶೆಗೆ ಒಳಗಾದಳು. ಯಾವ ಆಸ್ಪತ್ರೆಯವರು ಅವಳಿಗೆ ಉದ್ಯೋಗ ಕೊಡಲು ಮುಂದೆ ಬರಲಿಲ್ಲ. ಎದ್ದೇಳು, ನಿರ್ಭೀತನಾಗು, ಬಲಾಢ್ಯನಾಗು, ಎಲ್ಲ ಹೊಣೆಗಾರಿಕೆಯನ್ನು ನಿನ್ನ ಹೆಗಲ ಮೇಲೆ ಹೊತ್ತುಕೋ. ನಿನ್ನ ಭವಿಷ್ಯದ ನಿರ್ಮಾಪಕ ನೀನೇ ಎಂಬುದನ್ನು ಮರೆಯದಿರು. ನಿನಗೆ ಅಗತ್ಯವಿರುವ ಎಲ್ಲ ಶಕ್ತಿ ಸಾಮರ್ಥ್ಯಗಳು ನಿನ್ನೊಳಗೆ ಇವೆ. ಆದ್ದರಿಂದ ನಿನ್ನ ಭವಿಷ್ಯವನ್ನು ನೀನೇ ರೂಪಿಸಿಕೊ ಎಂಬ ಸ್ವಾಮಿ ವಿವೇಕಾನಂದರ ಮಾತನ್ನು ನೆನಪಿಸಿಕೊಂಡಳು. ಸಂಕಷ್ಟದಲ್ಲಿ ಎಲ್ಲ ಸಾಧ್ಯತೆಗಳ ಬಾಗಿಲು ಮುಚ್ಚಿದಾಗ ಕೈ ಹಿಡಿದು ಮುನ್ನುಗ್ಗಲು ಅವಳ ಆತ್ಮವಿಶ್ವಾಸ ಪ್ರೇರೇಪಿಸಿತು. ದಿಟ್ಟ ನಿರ್ಧಾರದೊಂದಿಗೆ ಮತ್ತೊಂದು ಹೊಸ ಹೆಜ್ಜೆ ಇಡಲು ತೀರ್ಮಾನಿಸಿದಳು. ತಮ್ಮೂರಿನ ಮಾಲೀಕಾರ ಮಂಜಣ್ಣನ ಸಹಾಯದಿಂದ ತಮ್ಮ ಹಳ್ಳಿಯಲ್ಲಿಯೇ ಒಂದು ಪುಟ್ಟ ಕ್ಲಿನಿಕ್ ತೆರೆದಳು. ಮೊದಮೊದಲು ಹಳ್ಳಿಯ ಜನ ಅವಳ ಮುಖ ನೋಡಿದರೆ ಭಯವಾಗುತ್ತದೆ. ಅಂಥದ್ದರಲ್ಲಿ ಅವಳ ಹತ್ತಿರ ಯಾರು ಚಿಕಿತ್ಸೆಗೆ ಹೋಗುತ್ತಾರೆ? ಸುಮ್ಮನೆ ಅವಳು ಬದುಕಿದ್ದು ವ್ಯರ್ಥ ಎಂದವರೇ ಜಾಸ್ತಿ. ಆಗ ಮಲ್ಲಜ್ಜಿ ಮತ್ತು ಮಂಜಣ್ಣ ಹಳ್ಳಿಯ ಜನರನ್ನು ಕುರಿತು, ನೋಡಿ, ಸುಂದರವಾಗಿರುವುದೆಲ್ಲ ಒಳ್ಳೆಯದೇ ಆಗಿರುತ್ತದೆ ಎನ್ನಲಾಗದು. ಆದರೆ ಒಳ್ಳೆಯದೆಲ್ಲವೂ ಸುಂದರವೇ. ಹೊರ ಸೌಂದರ್ಯಕ್ಕಿಂತ ಅಂತರಂಗದ ಶುದ್ಧಿಗೆ ಪ್ರಾಶಸ್ತ್ಯ ಕೊಡೋಣ. ಮುತ್ತು ಯಾವಾಗಲೂ ಸಮುದ್ರದ ತಳದಲ್ಲೇ ಇರುತ್ತದೆ. ಯಾರೂ ನೋಡಬಾರದು ಅಂತಲ್ಲ, ಅದು ಪಡೆದುಕೊಳ್ಳುವ ಯೋಗ್ಯತೆ ಇರುವವರಿಗೆ ಮಾತ್ರ ಕಾಣೋದು ಅಂತ. ಹಾಗೆಯೇ ಸ್ವಾತಿ ಮುತ್ತು ನಮ್ಮ ರತ್ನ. ಅವಳನ್ನು ಹೀಗೆಳೆದು ನೋಯಿಸಬೇಡಿ ಎಂದು ಅಂಗಲಾಚಿದರು. ಆಗ ಹಳ್ಳಿಯ ಕೆಲ ಜನರಿಗೆ ರತ್ನಾಳ ಬಗ್ಗೆ ಮನಮಿಡಿಯಿತು. ಮೊದಲು ಕೆಲವರು ಹೆದರಿಕೆಯಿಂದಲೇ ರತ್ನಾಳ ಹತ್ತಿರ ಚಿಕ್ಕ ಪುಟ್ಟ ಚಿಕಿತ್ಸೆಗಾಗಿ ಹೋದರು. ದೇವರ ಲೀಲೆಯೋ ಕಾಣೆ, ಕರ್ಮಜಾಲವೋ ಕಾಣೆ, ರತ್ನ ತನ್ನ ಅರ್ಪಣಾ ಮನೋಭಾವದಿಂದ ಎಲ್ಲರ ಮನಸ್ಸನ್ನು ಗೆಲ್ಲುತ್ತಾ ಹೋದಳು. ಹಳ್ಳಿಯ ಜನರೆಲ್ಲರೂ ರತ್ನಾಳ ಕೈಗುಣ ಚೆನ್ನಾಗಿದೆ ಎಂದು ಹಲವಾರು ಚಿಕಿತ್ಸೆಗಾಗಿ ಅವಳ ಹತ್ತಿರವೇ ಬರತೊಡಗಿದರು. ಸದ್ದುಗದ್ದಲವಿರದೆ ಸಾಧನೆಯಲ್ಲಿ ಗದ್ದುಗೆ ಏರತೊಡಗಿತು. ಕಾಯಕವೇ ಕೈಲಾಸವೆನ್ನುವ ಮಾತು ಕೃತಿಯೊಳಗೆ ಅಡಗಿತ್ತು. ಸುರಂಗದಲ್ಲಿರುವ ಸಣ್ಣ ದೀಪ ಎಲ್ಲವನ್ನೂ ತೋರಿಸಲಿಕ್ಕಿಲ್ಲ, ಆದರೆ ಮುಂದಿನ ಹೆಜ್ಜೆ ಇಡಲು ಖಂಡಿತ ಸಹಾಯ ಮಾಡಿತ್ತು. ವಸಂತ ಮಾಸಕ್ಕೆ ಮಾಮರ ಚಿಗುರುವಂತೆ, ಚಂದ್ರಮನ ಬರುವಿಕೆಗಾಗಿ ಚಕೋರ ಪಕ್ಷಿ ಕಾದು ಕುಳಿತಿರುವಂತೆ ಸಾವಿರಾರು ರೋಗಿಗಳು ರತ್ನಾಳಿಂದ ಚಿಕಿತ್ಸೆ ಪಡೆಯಲು ಜಾತಕ ಪಕ್ಷಿಗಳಂತೆ ಸಾಲುಗಟ್ಟಿ ನಿಂತರು. ಈಗ ರತ್ನ ನಾಡಿನಲ್ಲೇ ಅತ್ಯುತ್ತಮ ವೈದ್ಯಳೆಂದು ಪಟ್ಟ ಧರಿಸತೊಡಗಿದಳು. ತನ್ನಾಶೆಯಂತೆ ತಮ್ಮೂರಿನಲ್ಲೇ ದೊಡ್ಡ ಆಸ್ಪತ್ರೆ ನಿರ್ಮಿಸಿ ಬಡವರಿಗೆ, ನಿರ್ಗತಿಕ ರೋಗಿಗಳಿಗೆ ಕಡಿಮೆ ದರದಲ್ಲಿ ಉತ್ತಮ ಚಿಕಿತ್ಸೆ ನೀಡತೊಡಗಿದಳು. ವೈದ್ಯೋ ನಾರಾಯಣ ಹರಿ ಎಂಬಂತೆ ತನ್ನಲ್ಲಿ ಬಂದ ರೋಗಿಗಳಿಗೆ ಚಿಕಿತ್ಸೆಯೊಂದಿಗೆ ಧೈರ್ಯವೆಂಬ ಮನೋಬಲ ತುಂಬತೊಡಗಿದಳು. ಸುತ್ತಮುತ್ತಲಿನ ನಾಡಿನವರೆಲ್ಲ ಅವಳನ್ನು ದೇವರಂತೆ ಪೂಜಿಸತೊಡಗಿದರು. ಉದ್ಯೋಗವನ್ನರಿಸಿ ಬಂದ ಎಷ್ಟೋ ಜನರಿಗೆ ಅನ್ನದಾತಳಾದಳು. ರತ್ನಾಳ ಬದುಕಿನ ಪ್ರತಿ ಹಂತದಲ್ಲಿನ ಸವಾಲುಗಳು, ಶೈಕ್ಷಣಿಕ ಹಂತದ ಮಜಲುಗಳು ಅಚ್ಚರಿಯ ಹೆಜ್ಜೆ ಮೂಡಿಸಿದವು. ರತ್ನ ತನ್ನ ಸೋಲನ್ನು, ವೈಫಲ್ಯವನ್ನು, ಅವಮಾನವನ್ನು, ಯಾತನೆಯನ್ನು ಸಾಧನೆಗೆ ಮೆಟ್ಟಿಲಾಗಿಸಿಕೊಂಡು ಮುಂದಡಿ ಹೊಸ ಹೆಜ್ಜೆಗಳನ್ನಿಡುತ್ತಾ ಯಶೋಗಾಥೆ ಬರೆದಳು. ಅಮೂಲ್ಯ ರತ್ನದಂತಹ ರತ್ನಾಳ ಬದುಕು ಅಚ್ಚಳಿಯದ ಹೆಜ್ಜೆ ಗುರುತು ಮೂಡಿಸಿತು. ದೇವರು ಒಳ್ಳೆಯ ಮನಸ್ಸಿನವರಿಗೆ ತಡ ಮಾಡಿದರೂ ನ್ಯಾಯ ಮಾಡುತ್ತಾನೆ, ಆದರೆ ಅನ್ಯಾಯ ಮಾಡುವುದಿಲ್ಲ. ತಡ ಆಗುವುದರ ಹಿಂದೆ ಅದ್ಭುತಗಳು ನಡೆಯುತ್ತವೆ, ಕಾದು ನೋಡಬೇಕಷ್ಟೇ. ಭೋಲೋ ಭಾರತ್ ಮಾತಾ ಕಿ ಜೈ. ಜೈ ಹಿಂದ್. ಧನ್ಯವಾದಗಳು.